ನಾನು ಇವತ್ತು ಕಪಾಲಭಾತಿ ಬಗ್ಗೆ ಹೇಳ್ತಾ ಇದ್ದೀನಿ. ಕಪಾಲಭಾತಿ ತುಂಬ ಮುಖ್ಯವಾದ ಪ್ರಾಣಾಯಾಮ ಇದು. ಕಪಾಲಭಾತಿ ಅಂತಂದರೆ ನಿಮಗೆ ಸರ್ವರೋಗಕ್ಕೂ ಮದ್ದು ಅಂತಬಿಟ್ಟು ಹೇಳ್ತೀವಿ. ಇದು ಪ್ರಾಣಾಯಾಮದಲ್ಲಿ ಕಿಂಗ್ ಆಫ್ ದ ಪ್ರಾಣಾಯಾಮ. ಇದು ಷಟ್ಕ್ರಿಯಾದಲ್ಲಿ ಬರುತ್ತೆ. ಆದರೆ ಇದ್ರ ಬೆನಿಫಿಟ್ಟಿಂದ, ಇದರಿಂದ ಆಗೋ ಲಾಭದಿಂದ ಇದನ್ನು ಪ್ರಾಣಾಯಾಮದಲ್ಲಿ ಸೇರಿಸಿದ್ದಾರೆ. ಕಪಾಲಭಾತಿ ಮಾಡೋದ್ರಿಂದ, ಕಪಾಲ ಅಂತಂದರೆ ಹಣೆ ಅಂತೇಳಿ, ಅಂದರೆ ಮುಖ ಅಂತೇಳ್ಬಿಟ್ಟು, ಓಲ್ ಓವರು ಮುಖ ಅಂತೇಳ್ಬಿಟ್ಟು, ಸ್ಕಲ್ಗೂ ಕೂಡ ಕಪಾಲ ಅಂತಬಿಟ್ಟು ಹೇಳ್ತೀವಿ. ಮುಖದ ಮೇಲೆ ಅದ್ಭುತವಾದ ತೇಜಸ್ಸು ಅನ್ನೋದು ಬರುತ್ತೆ. ಬಾತಿ ಅಂತಂದರೆ ಬೆಳಕು ಅಂತೇಳ್ಬಿಟ್ಟು, ಮುಖದ ಮೇಲೆ ಅದ್ಭುತವಾದ ತೇಜಸ್ಸು ಬರುತ್ತೆ. ಕಪಾಲಭಾತಿ ಸರ್ವರೋಗಕ್ಕೂ ಮದ್ದು. ಇದನ್ನು ನಾವು ಪರ್ಫೆಕ್ಟಾಗಿ ಮಾಡೋದ್ರಿಂದ ನಿಮಗೆ ಅನಾರೋಗ್ಯ ಅನ್ನೋದೇ ಬರೋದಿಲ್ಲ. ಸದಾ ಉತ್ಸಾಹದಿಂದ ಇರೋದಕ್ಕೆ ಸಹಾಯ ಆಗುತ್ತೆ. ಆದರೆ ಮಾಡೋದ್ರಲ್ಲಿ ನೀವು ತುಂಬ ಸಮರ್ಪಕವಾಗಿ ಪರ್ಫೆಕ್ಟಾಗಿ ಮಾಡೋದ್ರಿಂದ ಮಾತ್ರ ಲಾಭ ಸಿಗುತ್ತೆ. ಅದ್ರ ಸಲುವಾಗಿ ನೀವು ಕಲಿತಾ ಇದ್ದಾಗ ಇದನ್ನು ಗುರುಗಳಿಂದ ಕಲಿತುಬಿಟ್ಟು ನೀವು ಇದನ್ನು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡೋದು ತುಂಬ ಉತ್ತಮ. ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಈಗ ನಾನು. ಮತ್ತು ಯಾರು ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳ್ತೀನಿ. ಮತ್ತು ಇದ್ರ ಲಾಭ ಏನು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ನಾವು ಎರಡೂ ಕೈಗಳನ್ನು ಮುದ್ರಾಸ್ಥಿತಿನಲ್ಲಿ ಇಡಬೇಕು. ಇದಕ್ಕೆ ಚಿನ್ಮುದ್ರೆ ಅಂತ ಬಿಟ್ಟು ಹೇಳ್ತೀವಿ. ತೋರು ಬೆರಳು ಮತ್ತು ಹೆಬ್ಬೆರಳು ಎರಡು ಕೂಡ ಉಬ್ಬಿದ ಜಾಗ ಸುಮ್ಮನೆ ಟಚ್ ಮಾಡಬೇಕು. ಈ ಮೂರು ಬೆರಳುಗಳು ನೇರವಾಗಿರಬೇಕು, ಒಂದಕ್ಕೊಂದು ಟಚ್ ಆಗಿರಬೇಕು. ಚಿನ್ಮುದ್ರೆ ಹಾಕೋದ್ರಿಂದ ನಮಗೆ ಏಕಾಗ್ರತೆ ಅನ್ನೋದು ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ ಇದು ಎಲ್ಲದಕ್ಕೂ ಕೂಡ ದೇಹದಲ್ಲಿ ನೆಮ್ಮದಿ ಜಾಸ್ತಿ ಆಗಿಬಿಟ್ಟು, ತಾಳ್ಮೆ ಜಾಸ್ತಿ ಆಗಿಬಿಟ್ಟು ನಿಮಗೆ ಪ್ರಶಾಂತತೆ ಅನ್ನೋದು ಮೂಡುತ್ತೆ. ಮತ್ತು ಮುದ್ರೆ ಹಾಕಿದ ಬೆನಿಫಿಟ್ ಕೂಡ ನಿಮಗೆ ಸಿಕ್ಕುತ್ತೆ. ಅದ್ರ ಸಲುವಾಗಿ ನಾವು ಮುದ್ರಾಸ್ಥಿತಿನಲ್ಲಿ ಕೂತ್ಕೋಬೇಕು. ಮತ್ತು ಫಸ್ಟ್ ಕಂಡೀಷನ್ ಏನಪ್ಪ ಅಂದರೆ ಕತ್ತು ಬೆನ್ನು ನೇರವಾಗಿರಬೇಕು. ನೀವು ಯಾವುದೇ ಪ್ರಾಣಾಯಾಮ ಮಾಡಿ ಕತ್ತು ಬೆನ್ನು ನೇರವಾಗಿರಬೇಕು. ಇವಾಗ ಗಿಡಗಳಿಗೆ ನೀರು ಹಾಕ್ತಾ ಇದ್ದಾಗ ಪೈಪ್ ಸ್ವಲ್ಪ ಬೆಂಡಲ್ಲಿ ಏನು ಮಾಡ್ತೀರಾ, ನೀರು ಫ್ಲೋನಲ್ಲಿ ಡಿಸ್ಟ್ರಾಕ್ಷನ್ ಆಗುತ್ತೆ. ಅದೇ ಥರನೇ ನಮ್ಮ ಮೇರುದಂಡ ತುಂಬ ಮುಖ್ಯ, ಅಂದರೆ ತುಂಬ ಮುಖ್ಯ. ನಮ್ಮ ದೇಹದಲ್ಲಿ 72,000 ನಾಡಿಗಳಿದ್ದಾವೆ. ಅದೆಲ್ಲನೂ ಕೂಡ ಈ ಮೇರುದಂಡ ಅಂದರೆ ಸ್ಪೈನಲ್ ಕಾರ್ಡ್ ಮೂಲಕನೇ ನೆಟ್ವರ್ಕ್ ಥರ ದೇಹದಲ್ಲೆಲ್ಲ ಹರಡ್ಕೊಂಡಿರುತ್ತೆ. ನಮ್ಮ ಪಾದದ ಬೆರಳು ತನಕನೂ ಹರಡ್ಕೊಂಡಿರುತ್ತೆ. ಸೂಕ್ಷ್ಮವಾದ ತಂತುಗಳು ಅವೆಲ್ಲ 72,000 ನಾಡಿಗಳು. ಅದು ಕ್ಲಿಯರ್ ಆಗಿದ್ದರೆ ಮಾತ್ರ ನಿಮಗೆ ಪ್ರಾಣವಾಯು ಅನ್ನೋದು ಸಮರ್ಪಕವಾಗಿ ನಮ್ಮ ದೇಹದಲ್ಲಿ ಹರಿದಾಡೋದಕ್ಕೆ ಸಹಾಯ ಆಗುತ್ತೆ. ಅದರ ಸಲುವಾಗಿ ಕತ್ತು ಬೆನ್ನು ನೇರವಾಗಿರಬೇಕು. ಇದು ಫಸ್ಟ್ ಕಂಡೀಷನ್ನು ಮತ್ತು ಮಾಡಲೇಬೇಕಾದಂಥ ಕಂಡೀಷನ್ ಇದು. ಕತ್ತು ಬೆನ್ನು ನೇರವಾಗಿರಲಿ, ಕೈಗಳು ಮುದ್ರಾ ಸ್ಥಿತಿನಲ್ಲಿರಲಿ. ಮತ್ತು ನಾನೀಗ ವಜ್ರಾಸನದಲ್ಲಿ ಕೂತ್ಕೊಂಡಿದ್ದೀನಿ. ಸಾಧ್ಯವಾದರೆ ನೀವು ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ತುಂಬ ಬೆನಿಫಿಟ್ಟು. ವಜ್ರಾಸನ ಮತ್ತು ಪದ್ಮಾಸನ ಹಾಕೋದ್ರಿಂದ ಆಟೋಮೆಟಿಕ್ಕಾಗಿ ನಮ್ಮ ಕತ್ತು ಬೆನ್ನು ಅನ್ನೋದು ನೇರ ಆಗೋಗ್ಬಿಡುತ್ತೆ. ಆಗೋದಿಲ್ಲಪ್ಪ ಅಂತಂದರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗೋದಿಲ್ಲಪ್ಪ ಅಂತಂದರೆ ಚೇರ್ ಮೇಲೆ ಕೂಡ ಕೂತ್ಕೋಬೋದು. ಆದರೆ ಕತ್ತು ಬೆನ್ನು ಮಾತ್ರ ನೇರವಾಗಿರಲಿ. ನೀವು ಎಷ್ಟು ಪರ್ಫೆಕ್ಟಾಗಿ ಮಾಡ್ತೀರೋ ಅಷ್ಟು ಲಾಭ ಅನ್ನೋದು ಸಿಕ್ಕುತ್ತೆ. ಕೈಗಳು ಮುದ್ರಾ ಸ್ಥಿತಿನಲ್ಲಿರಲಿ, ಕಣ್ಣುಗಳು ಮುಚ್ಚಿರಲಿ. ಮುಖದ ಮೇಲೆ ಒಂದು ಪ್ರಶಾಂತತೆಯ ಕಳೆ ಮತ್ತು ಸುಂದರವಾದ ಒಂದು ಮುಗುಳ್ನಗೆ ಅನ್ನೋದು ಮಿಂಚುತ್ತಾ ಇರಬೇಕು. ಕಪಾಲಭಾತಿ ಯಾವಾಗ ಮಾಡಬೇಕಪ್ಪ ಅಂತಂದರೆ ನಾವು ಬೆಳಿಗ್ಗೆನೆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಲಾಭ ನಿಮಗೆ. ಸ್ವಲ್ಪ ವಾರ್ಮಿಂಗ್ ಮಾಡಿಬಿಟ್ಟು ಆಮೇಲೆ ಪ್ರಾಣಾಯಾಮನ ನಾವು ಶುರು ಮಾಡಬೇಕು. ಇದ್ದಕ್ಕಿದ್ದಂಗೆ ಪ್ರಾಣಾಯಾಮ ಮಾಡೋದಕ್ಕೆ ಹೋಗಬಾರ್ದು. ಅದ್ರ ಸಲುವಾಗಿ ಸ್ವಲ್ಪ ವಾರ್ಮಿಂಗ್ ಎಕ್ಸರ್ಸೈಸ್ ಮಾಡಿಬಿಟ್ಟು ಆಮೇಲೆ ಪ್ರಾಣಾಯಾಮದಲ್ಲಿ ನೀವು ಈ ಕಪಾಲಭಾತಿನ ಜೋಡಿಸ್ಕೊಳ್ಳಿ. ಆವಾಗ ನಿಮಗೆ ತುಂಬ ಲಾಭ ಅನ್ನೋದು ಸಿಕ್ಕುತ್ತೆ. ಇಲ್ಲಪ್ಪ ನಮಗೆ ಬೆಳಿಗ್ಗೆ ಹೊತ್ತು ಆಗೋದೇ ಇಲ್ಲ ಅಂತಂದರೆ ನೀವು ಸಾಯಂಕಾಲ ಆಗಲಿ ಮಧ್ಯಾಹ್ನದೊತ್ತು ಕೂಡ ಒಬ್ಬೊಬ್ಬರು ಮಾಡ್ತಾರೆ. ಆದರೆ ಜ್ಞಾಪಕ ಇರಲಿ, ಖಾಲಿ ಹೊಟ್ಟೆನಲ್ಲಿ ಮಾಡಬೇಕು. ತಿಂದು ಮಿನಿಮಮ್ 4 hours ಆದರೂ ಕೂಡ ಆಗಿರಬೇಕು. ನಾವು ಲೈಟಾಗಿ ಏನಾದರೂ ತೊಗೊಂಡಿದ್ದೀವಿ ಅಂತಂದರೆ 2-3 ಗಂಟೆನಾದರೂ ಆಗಿರಬೇಕು. ನಾವು ಖಾಲಿ ಹೊಟ್ಟೆನಲ್ಲಿ ಮಾಡಿದರೆ ಮಾತ್ರ ನಮಗೆ ಲಾಭ ಉಂಟು. ಇಲ್ಲ ಅಂತಂದರೆ ದುಷ್ಪರಿಣಾಮ ಅನ್ನೋದು ಬೀರುತ್ತೆ. ಇದಕ್ಕೆ ತುಂಬ ಕಂಡೀಷನ್ನು. ತಿಂದು ನಾವು 4 ಗಂಟೆನಾದರೂ ಆಗಿರಬೇಕು. ಅದ್ರ ಸಲುವಾಗಿ ಖಾಲಿ ಹೊಟ್ಟೆನಲ್ಲೇ ಇದನ್ನು ಮಾಡಬೇಕು. ಬೆಳಿಗ್ಗೆ ಹೊತ್ತು ಮಾಡಿದರೆ ತುಂಬ ಲಾಭ. ಇದರಲ್ಲಿ ಓನ್ಲಿ ಎಕ್ಸಲೇಷನ್ನಿಗೆ ಮಾತ್ರ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಇನ್ಹಲೇಷನ್ನು ತಾನೇ ಆಗುತ್ತೆ. ಮತ್ತು ನಾವು ಈ ಥರ ಭುಜ ಕುಣಿಸೋದು, ಎದೆ ನಿಗಿಂಗ್ ಮಾಡೋದು ಮಾಡಬಾರ್ದು. ಬರೀ ಹೊಟ್ಟೆ ಮಾತ್ರ ಫುಲ್ ಆ್ಯಂಡ್ ಪುಷ್ ಆಗ್ತಾ ಇರಬೇಕು. ಒಂದು ಸತಿ ನೋಡ್ಕೊಳ್ಳಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳ್ಬಿಟ್ಟು.
ನೋಡಿ ಈ ರೀತಿ ಮಾಡಬೇಕು. ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಇಲ್ಲಾಂದರೆ ಟೆಸ್ಟ್ ಮಾಡ್ಕೋಬೇಕು ಅಂತಂದರೆ ಈ ಎಡಗೈ ಇರುತ್ತಲ್ವ, ಇದು ಹೊಟ್ಟೆ ಮೇಲೆ ಇಟ್ಕೋಬೇಕು, ಬಲಗೈ ಮುದ್ರಾ ಸ್ಥಿತಿನಲ್ಲಿರಲಿ. ಈಗ ಮಾಡೋಣ. ಈ ರೀತಿ ನಾವು ಕಪಾಲಭಾತಿ ಮಾಡೋದ್ರಿಂದ ತುಂಬ ಲಾಭ ಉಂಟು. ಇದು ಪರ್ಫೆಕ್ಟಾಗಿ ಮಾಡೋ ಅಂಥ ವಿಧಾನ. ಮತ್ತು ಕಪಾಲಭಾತಿ ಮಾಡ್ತಾ ಇದ್ದಾಗ ಟೆನ್ಷನ್ನಲ್ಲಿ ಮಾಡಬಾರ್ದು. ಕತ್ತು ಬೆನ್ನು ನೇರವಾಗಿರಲಿ, ಕಣ್ಣುಗಳು ಮುಚ್ಚಿರಲಿ, ಕೈಗಳು ಮುದ್ರಾ ಸ್ಥಿತಿನಲ್ಲಿರಬೇಕು. ಮುಖದ ಮೇಲೆ ಒಂದು ಪ್ರಶಾಂತತೆಯ ಕಳೆ ಮತ್ತು ಸುಂದರವಾದ ಒಂದು ಮುಗುಳ್ನಗು ಅನ್ನೋದು ಇರಬೇಕು. ಕಪಾಲಭಾತಿ, ಕಪಾಲ ಅಂತಂದರೆ ಹಣೆ ಅಂತೇಳ್ಬಿಟ್ಟು ಹೇಳ್ತೀವಿ, ಸ್ಕಲ್ಗೂ ಕೂಡ ಕಪಾಲ ಅಂತೇಳ್ಬಿಟ್ಟು ಹೇಳ್ತಾರೆ. ಭಾತಿ ಅಂತಂದರೆ ಬೆಳಕು. ಈ ಕಪಾಲಭಾತಿ ಮಾಡೋದ್ರಿಂದ ನಮ್ಮ ಮುಖ ಪೂರ್ತಿ ತೇಜಸ್ಸಿನಿಂದ ಕೂಡುತ್ತೆ. ಅದ್ರ ಸಲುವಾಗಿ ಈ ಕಪಾಲಭಾತಿನ 1 ನಿಮಿಷಕ್ಕೆ 60ರಿಂದ 80 ಸ್ಟ್ರೋಕು ನಿರಾಯಾಸವಾಗಿ ಮಾಡ್ಬೋದು. ಅದು ಸಾಮಾನ್ಯವಾದ ಆರೋಗ್ಯವಂತವಾದ ಮನುಷ್ಯ 5 ನಿಮಿಷದಲ್ಲಿ 300 ಸ್ಟ್ರೋಕನ್ನು ನಾವು ಮಾಡ್ಬೋದು. ಬೆಳಿಗ್ಗೆ 5 ನಿಮಿಷ, ಸಂಜೆ 5 ನಿಮಿಷ ಮಾಡೋದ್ರಿಂದ ಏನೇನು ಲಾಭನಪ್ಪ ಇದು ಅಂತಂದರೆ, ನಾನು ಫಸ್ಟೇ ಹೇಳಿದ್ದೀನಿ ನಿಮಗೆ, ಸರ್ವರೋಗಕ್ಕೂ ಮದ್ದು ಅಂತೇಳ್ಬಿಟ್ಟು. ಸರ್ವರೋಗಕ್ಕೂ ಮದ್ದು ಅಂತಂದರೆ ಇವಾಗ ನೋಡಿ, ನಾವು ಈ ಥರ ಮಾಡೋದ್ರಿಂದ ಏನು ಮಾಡ್ತೀರಾ, ಮೂಗಿಂದ ನೀವು ಎಕ್ಸಲೇಷನ್ ಎಷ್ಟು ಫೋರ್ಸ್ಫುಲ್ ಆಗಿಬಿಡ್ತೀರಾ ಅಲ್ವಾ. ಆ ಬಿಡೋದ್ರಿಂದ ನಿಮಗೆ ನಾಸ್ಟ್ರಿಲ್ಸ್ನಲ್ಲಿ ಏನಾದರೂ ಅಡಚಣೆ ಇದ್ದರೆ, ಉಸಿರಾಟದ ಪ್ರಾಬ್ಲಮ್ಗಳಿದ್ದರೆ, ಆ ರೆಸ್ಪಿರೇಟರಿ ಸಿಸ್ಟಮ್ ಅನ್ನೋದು ಕ್ಲಿಯರ್ ಆಗುತ್ತೆ. ಏನಾದರೂ ಅಲರ್ಜಿ ಟೈಪ್ ಇರುತ್ತಲ್ವ, ಅದು ಕಮ್ಮಿ ಆಗುತ್ತೆ. ಮೈಗ್ರೇನ್ ಇದ್ದರೆ ಅದು ಕಮ್ಮಿ ಆಗುತ್ತೆ. ಶ್ವಾಸಕೋಶದ ಶಕ್ತಿ ಸಾಮರ್ಥ್ಯ ಅನ್ನೋದು ಜಾಸ್ತಿ ಆಗುತ್ತೆ. ಮತ್ತು ಹೊಟ್ಟೆ ನಾವು ಪುಲ್ ಆ್ಯಂಡ್ ಪುಷ್ ಮಾಡ್ತೀವಲ್ವ, ಅದ್ರ ಸಲುವಾಗಿ ಹೊಟ್ಟೆನಲ್ಲಿರೋ ಸ್ನಾಯು ಮಾಂಸಖಂಡಗಳು ಬಲಯುತವಾಗುತ್ತೆ. ಮತ್ತು ಪ್ಯಾನ್ಕ್ರಿಯಾಸ್ ಗ್ಲ್ಯಾಂಡ್ಸು ಫುಲ್ ಆ್ಯಕ್ಟಿವ್ ಆಗುತ್ತೆ. ಇದರಿಂದ ಡಯಾಬಿಟಿಕ್ ಪ್ರಾಬ್ಲಮ್ಸು ಇಲ್ಲದೆ ಇವರಿಗೆ ಬರೋದೇ ಇಲ್ಲ. ಇದ್ದವರಿಗೆ ಕಂಟ್ರೋಲಲ್ಲಿರುತ್ತೆ, ಸಂಪೂರ್ಣ ಕಂಟ್ರೋಲಲ್ಲಿರುತ್ತೆ. ಎಷ್ಟೋ ಜನ ಕಪಾಲಭಾತಿ ಗುರುಗಳ ಸಮ್ಮುಖದಲ್ಲಿ ಅವ್ರು ಹೇಳಿದಾಗಿ ಪರ್ಫೆಕ್ಟಾಗಿ ಮಾಡಿಬಿಟ್ಟು ಇನ್ಸುಲಿನ್ ತಗೊಳ್ಳೋರು ಕೂಡ ಅದನ್ನು ಬಿಟ್ಟಿದ್ದಾರೆ. ಅಂತಂದರೆ ಈ ಕಪಾಲಭಾತಿ ಮಾಡೋದ್ರಿಂದ ಡಯಾಬಿಟಿಕ್ ಟೈಪ್ 1 ಟೈಪ್ 2 ಕೂಡ ನಿವಾರಣೆ ಆಗುತ್ತೆ ಅಂತಬಿಟ್ಟು ಹೇಳ್ತಾರೆ. ಮತ್ತು ಈ ಪ್ರಾಣವಾಯುವಿನ ಸಂಚಾರ ಅನ್ನೋದು ದೇಹದಾದ್ಯಂತ ಅದ್ಭುತವಾಗಿ ನಡೆಯುತ್ತೆ. ಇಷ್ಟೊಂದು ಲಾಭ ಇರುವಂಥ ಕಪಾಲಭಾತಿನ ನೀವು ಸಮರ್ಪಕವಾಗಿ ಮಾಡಿದ್ರಿ ಅಂದರೆ, ಮತ್ತು ಇಂಡೈಜೆಷನ್ ಪ್ರಾಬ್ಲಮ್ ಇರೋದಿಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದಿಲ್ಲ. ನಾವು ಯಾವಾಗ ತಿಂದಿದ್ದು, ಇವಾಗ ಹೊಟ್ಟೆನಲ್ಲೆಲ್ಲ ನಾವು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಗ ಮಾಂಸಖಂಡಗಳೆಲ್ಲ ಅಷ್ಟೊಂದು ಪವರ್ಫುಲ್ ಆದಾಗ ನಮ್ಮ ದೇಹದಲ್ಲಿರೋ ಜಠರಾಗ್ನಿ ಅನ್ನೋದು ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ಇದರಿಂದ ನಮಗೆ ಅಜೀರ್ಣತೆಯ ಸಮಸ್ಯೆ ಅನ್ನೋದು ಕಾಡೋದಿಲ್ಲ, ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಕಾಡೋದಿಲ್ಲ. ಇದರಿಂದ ಹೊಟ್ಟೆನಲ್ಲಿ ಬರ್ನಿಂಗ್ ಸೆನ್ಸೇಷನ್ನು, ಎದೆನಲ್ಲಿ ಬರ್ನಿಂಗ್ ಸೆನ್ಸೇಷನ್ನು ಅದೆಲ್ಲ ಬರೋದೇ ಇಲ್ಲ. ಇಂಥ ಹಲವಾರು ಸಣ್ಣ 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 ಸಮಸ್ಯೆಗಳು, ಆದರೆ ಅದನ್ನು ನಾವು ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂಥ ಸಮಸ್ಯೆಗಳೆಲ್ಲ ಇದರಿಂದ ನಿವಾರಣೆ ಆಗುತ್ತೆ. ಮತ್ತು ಒಳ್ಳೆಯ ನಿದ್ದೆ ಕೂಡ ಮಾಡ್ತೀವಿ ನಾವು. ಮತ್ತು ದೇಹ ಆರೋಗ್ಯಪೂರ್ಣವಾಗಿದ್ದಲ್ಲದೆ ನಾವು ಸದಾ ಉತ್ಸಾಹಿಗಳಿಂದ ಇರೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಆದರೆ ನಾವು ಕ್ರಮಬದ್ಧವಾಗಿ ಕರೆಕ್ಟಾಗಿ ಕಲಿತು ಮಾಡೋದ್ರಿಂದ ಮಾತ್ರ ಲಾಭ ಸಿಗುತ್ತೆ. ಇಲ್ಲಾಂದರೆ ದುಷ್ಪರಿಣಾಮ ಅನ್ನೋದು ಜಾಸ್ತಿ ಆಗುತ್ತೆ. ಅದ್ರ ಸಲುವಾಗಿ ನೀವು ಇದನ್ನು ಗುರು ಮುಖಾಂತರ ಕಲಿತ್ಬಿಟ್ಟು ಮಾಡೋದ್ರಲ್ಲಿ ತುಂಬ ಒಳ್ಳೆಯ ಪರಿಣಾಮ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಯಾರು ಮಾಡಬಾರ್ದಪ್ಪ ಅಂತಂದರೆ, ಇವಾಗ BP ಇರುತ್ತೆ, ಶುಗರ್ ಇರುತ್ತೆ, ಶುಗರ್ ತುಂಬ ಇರುತ್ತೆ. ಅವ್ರೇನು ಮಾಡಬೇಕು ಅಂತಂದರೆ ನಿಧಾನವಾಗಿ ಮಾಡಬೇಕು. ಯಾವ ರೀತಿ ಅಂತಂದರೆ, ಈಗ ನಾನು 1 ನಿಮಿಷಕ್ಕೆ 60ರಿಂದ 80 ಸ್ಟ್ರೋಕ್ ಅಂತಬಿಟ್ಟು ಹೇಳಿದ್ನಲ್ವ, ಅಷ್ಟೊಂದು ಬೇಡ. 1 ನಿಮಿಷಕ್ಕೆ 20 ಸ್ಟ್ರೋಕ್ ಮಾಡಿದರೆ ಸಾಕು. ಅವರು ಹಾರ್ಟ್ ಪೇಷಂಟ್ ಇರೋರು, BP ಇರೋರು, ಮತ್ತು ಹೃದಯದ ಸಮಸ್ಯೆ ಇರೋರು, ಅವರೆಲ್ಲ ಕೂಡ, ಹೃದಯದ ಸಮಸ್ಯೆ ಇರೋರು ಮಾಡದೇ ಇದ್ರೇ ಒಳ್ಳೆಯದು. ಡಯಾಬಿಟಿಕ್ನವರು ನಿಧಾನವಾಗಿ ಯಾವ ರೀತಿ ಅಂತಂದರೆ,
ಈ ರೀತಿ ಮಾಡೋದ್ರಿಂದ ನಮ್ಮ ಎದೆಯ ಮೇಲೆ ಒತ್ತಡನೂ ಬೀಳೋದಿಲ್ಲ, BP ಕೂಡ ರೈಸ್ ಆಗೋದಿಲ್ಲ. ಮತ್ತು ಪ್ರೆಗ್ನೆಂಟ್ ವುಮೆನ್ಸು, ಗರ್ಭಿಣಿ ಸ್ತ್ರೀಯರು ಇದನ್ನು ಮಾಡಬಾರ್ದು. ಮತ್ತು ಪೀರಿಯಡ್ಸ್ನಲ್ಲಿ ಇರ್ತಾರಲ್ವ ಹುಡುಗಿಯರು, ಅವ್ರ ಪೀರಿಯಡ್ಸ್ ಕೂಡ 5 ದಿನ ಅವರು ಕೂಡ ಮಾಡಬಾರ್ದು ಇದನ್ನು. ಮತ್ತು ಸಣ್ಣ ಮಕ್ಕಳಿಗೆ ಹೆರಿಗೆ ಆಗಿರುತ್ತೆ, ಸಿಜೇರಿಯನ್ ಆಗಿರುತ್ತೆ, ಇಂಥದ್ದೆಲ್ಲನೂ ಹೊಸದಾಗಿ ಆಪ್ರೇಷನ್ ಆಗಿರುತ್ತಲ್ವ, ಅಂಥ ಹೆಣ್ಮಕ್ಳು ಕೂಡ ಮಾಡಬಾರ್ದು ಇದನ್ನು. 3 ತಿಂಗಳಾದಮೇಲೆ 6 ತಿಂಗಳಾದಮೇಲೆ ಸ್ವಲ್ಪ ನಿಧಾನವಾಗಿ ಸ್ಟಾರ್ಟ್ ಮಾಡೋದ್ರಿಂದ ಏನು ಕೆಟ್ಟ ಪರಿಣಾಮ ಅನ್ನೋದು ದೇಹದ ಮೇಲೆ ಬೀಳೋದಿಲ್ಲ. ತುಂಬ ನಿಧಾನವಾಗಿ ಮಾಡಿ. ನಾವು ಆರೋಗ್ಯವಾಗಿದ್ದೀವಪ್ಪ ಅಂತ ಅನ್ನೋರು 1 ನಿಮಿಷಕ್ಕೆ 60ರಿಂದ 80 ಸ್ಟ್ರೋಕ್ ಮಾಡ್ಬೋದು. 5 ನಿಮಿಷಗಳ ಕಾಲ ಮಾಡಿದರೆ 300 ಸ್ಟ್ರೋಕ್, 5 ನಿಮಿಷಗಳ ಕಾಲ ಮಾಡಿದರೆ 300 ಸ್ಟ್ರೋಕ್ ಆಗುತ್ತೆ. ಇಂಥದನ್ನು ಸಮಸ್ಯೆ ಇದ್ದವರು ಬೆಳಿಗ್ಗೆ ಒಂದು ಸತಿ, ಸಾಯಂಕಾಲ ಒಂದು ಸತಿ, 2 ಸತಿ ಮಾಡ್ಬೋದು. ಇಲ್ಲ ಅಂತಂದರೆ ಬೆಳಿಗ್ಗೆ ಒಂದು ಟೈಮ್ ಒಂದು 5 ನಿಮಿಷ ಮಾಡಿದರೂ ಕೂಡ ಅದ್ಭುತವಾದ ಜೀವನ ಅನ್ನೋದು ನಿಮ್ಮದಾಗತ್ತೆ. ನಮಸ್ಕಾರ.